ಫಿಟ್ ಅಂಡ್ ಫೈನ್ ಆಗಿದ್ದಂತಹ ಅಪ್ಪುಗೆ ಹಠಾತ್ ಅಂತ ಹೃದಯಾಘಾತವಾಗುತ್ತೆ, ಹೃದಯ ಸ್ತಂಭನವಾಗುತ್ತೆ. ದಿಢೀರಂತ ಕಣ್ಮರೆಯಾಗಿ ಹೋಯಿತು ಅದಮ್ಯ ಚೇತನವೊಂದು. ಅಪ್ಪು ಅಗಲಿಕೆ ಬಗ್ಗೆ ಈಗ 108 ಪ್ರಶ್ನೆಗಳು ಮೂಡ್ತಾ ಇದೆ. ಒಂದು ವೇಳೆ ಈ ರೀತಿಯ ಹಠಾತ್ ಅಂತ ಹಾರ್ಟ್ ಅಟ್ಯಾಕ್ ಆದರೆ ಏನು ಮಾಡಬೇಕು ಮನೆಯಲ್ಲಿ? ನೀವು ಮಾಡಬೇಕಾದ ಪ್ರಥಮ ಚಿಕಿತ್ಸೆ ಏನು? ಈಗ ಮನೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿರ್ತೀರಿ, ಆಂಬ್ಯುಲೆನ್ಸ್ ಬರೋ ತನಕ ಏನು ಮಾಡಬೇಕು? ಸೊ ಪಬ್ಲಿಕ್ ಟಿವಿಯಲ್ಲಿ ಡೆಮೋ ಸಹಿತ ಸಂಪೂರ್ಣ ವಿವರಣೆಯನ್ನು ವೈದ್ಯರು ಕೊಟ್ಟಿದ್ದಾರೆ, ನೋಡೋಣ. ನಟ ಪುನೀತ್ ರಾಜ್ಕುಮಾರ್ ಅವರ ಹೃದಯಾಘಾತದ ಬಳಿಕ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ, ಹೃದಯಾಘಾತವಾದ ತಕ್ಷಣ ಏನು ಮಾಡಬೇಕು? ಎಲ್ರಿಗೂ ಕೂಡ ಗೊತ್ತಿದೆ, ಹೃದಯಾಘಾತವಾಗಿರುವಂತಹ ವ್ಯಕ್ತಿಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸಿಗಬೇಕು. ಆದರೆ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸುವವರೆಗೆ ಅವರ ಕುಟುಂಬಸ್ಥರು ಯಾವ ರೀತಿ ಅವರಿಗೆ ಬೇಸಿಕ್ ಲೈಫ್ ಸಪೋರ್ಟ್ ಅನ್ನ ಕೊಡಬೇಕು ಅನ್ನೋದು ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಮಣಿಪಾಲ ಆಸ್ಪತ್ರೆಯ ಎಮರ್ಜೆನ್ಸಿ ವಿಭಾಗದ ಹೆಡ್ ಆಗಿರುವಂತಹ ಡಾಕ್ಟರ್ ವಿಕಾಸ್ ಅವರಿದ್ದಾರೆ. ನಮಗೆ ತಿಳಿಸ್ಕೊಡ್ತಾರೆ, ಜೊತೆಗೆ ಡೆಮೋ ಕೂಡ ಮಾಡ್ತಾರೆ, ಯಾವ ರೀತಿ ಆ ರೋಗಿಯನ್ನ ನಾವು ಕುಟುಂಬಸ್ಥರು ನಿಭಾಯಿಸಬಹುದು ಅನ್ನೋದು. ಡಾಕ್ಟರ್ ನಮಸ್ತೆ ಸರ್. ಇವಾಗ ಫಸ್ಟ್ಗೆ ಒಬ್ಬ ವ್ಯಕ್ತಿಗೆ ತನಗೆ ಹೃದಯಾಘಾತ ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದು ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳೇ ಅಂತ ಹೇಗೆ ಗೊತ್ತಾಗುತ್ತೆ ಅಂತ? ಯೂಶಲಿ ಹೃದಯಾಘಾತದ ಲಕ್ಷಣಗಳು ಬಂದುಬಿಟ್ಟು ಚೆಸ್ಟ್ ಪೇಯ್ನ್ ಇರುತ್ತೆ, ಎದೆ ನೋವು, ಸೆಂಟ್ರಲ್ ಚೆಸ್ಟ್ ಪೇಯ್ನ್ ಅಥವಾ ಲೆಫ್ಟ್ ಸೈಡೆಡ್ ಚೆಸ್ಟ್ ಪೇಯ್ನ್ ಇರುತ್ತೆ, ಮತ್ತು ಅದು ಲೆಫ್ಟ್ ಆರ್ಮ್ಗೆ ರೇಡಿಯೇಟಿಂಗ್ ಇರುತ್ತೆ, ಅಥವಾ ಸ್ವೆಟ್ಟಿಂಗ್ ಬರುತ್ತೆ. ನಾರ್ಮಲಿ ಸ್ವೆಟ್ಟಿಂಗ್ ತುಂಬಾ ಇರುತ್ತೆ, ಪ್ಲಸ್ ಪಾಲ್ಪಿಟೇಷನ್ ಅಥವಾ ಪಾಲ್ಪಿಟೇಷನ್ ಅಂದರೆ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಹಾರ್ಟ್ ಬಡ್ತ ಜಾಸ್ತಿ ಆಗೋದು. ಇದೆಲ್ಲ ಟಿಪಿಕಲ್ ಲಕ್ಷಣಗಳು ಹೃದಯಾಘಾತದ. ಕೆಲವು ಎಲ್ಡರ್ಲಿ ಮತ್ತು ಫೀಮೇಲ್ ಮಹಿಳೆಯರಿಗೆ ಯೂಶ್ವಲ್ ಆಗಿ ಟಿಪಿಕಲ್ ಸಿಮ್ಟಮ್ಸ್ ಇರಲ್ಲ. ಅವ್ರಿಗೆ ಕೆಲವೊಮ್ಮೆ ಏನಾಗ್ಬೋದು ಅಂದರೆ ಬರೀ ತಲೆ ಸುತ್ತ ಬರೋದು, ಅಥವಾ ಜಾ ಪೇನ್ ಇರುತ್ತೆ, ಬ್ಯಾಕ್ ಪೇನ್ ಇರುತ್ತೆ, ಕೆಲವರಿಗೆ ಬರೀ ಶೋಲ್ಡರ್ ಪೇನ್ ಇರುತ್ತೆ. ಇದೆಲ್ಲ ಎಟಿಪಿಕಲ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಹೌದು 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 ಎಲ್ಲರಿಗೂ ಒಂದೇ ಥರ ಸಿಮ್ಟಮ್ಸ್ ಇರಲ್ಲ. ಸೊ ನಾರ್ಮಲಿ ಹೃದಯಾಘಾತದ ಲಕ್ಷಣಗಳು ಇವು, ಟಿಪಿಕಲ್ ಮತ್ತು ಎಟಿಪಿಕಲ್ ಸಿಮ್ಟಮ್ಸ್ ಇದು. ಈ ಲಕ್ಷಣಗಳು ಕಾಣಿಸ್ದಲ್ಲಿ ಯಾರಿಗೆ ವ್ಯಕ್ತಿಗೆ ಈ ಲಕ್ಷಣಗಳು ಇದ್ದಲ್ಲಿ ಗಾಬರಿ ಬೀಳೋದು ಬೇಡ, ಅವ್ರ ಜೊತೆನೇ ಇರಿ, ಜೊತೆಯಲ್ಲಿದ್ದು ಇಮಿಡಿಯೇಟಾಗಿ ಆಂಬ್ಯುಲೆನ್ಸ್ ಸರ್ವಿಸ್ಗೆ ಕಾಲ್ ಮಾಡಬೇಕಾಗುತ್ತೆ. ಸರ್, ಈಗ ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ಒಂದು ವ್ಯಕ್ತಿ ಕುಸಿದು ಬೀಳ್ತಾರೆ, ಇಲ್ಲ ಅಂದ್ರೆ ಅವ್ರಿಗೆ ಕಾನ್ಶಿಯಸ್ ಇರುತ್ತೆ, ಸೊ ಪ್ರಜ್ಞೆ ಇರುತ್ತೆ. ಹೌದು. ಸೊ ಅಂತ ಸಂದರ್ಭದಲ್ಲಿ ಇನ್ ಕೇಸ್ ಒಬ್ಬ ವ್ಯಕ್ತಿಗೆ ಕಾನ್ಶಿಯಸ್ ಹೋಗಿರುತ್ತೆ, ಕುಸಿದು ಬೀಳ್ತಾರೆ, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬರ್ಬೇಕಂದ್ರೆ ಮಿನಿಮಮ್ ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ 20-30 ನಿಮಿಷ ಆಗಿ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಕುಟುಂಬಸ್ಥರು ಏನಾದ್ರು ಮಾಡ್ಬೋದಾ? ಅಂದ್ರೆ ಅವರು ಚೆಸ್ಟ್ ಪ್ರೆಸ್ ಮಾಡಬೇಕು, ಈ ರೀತಿಯ ಒಂದಿಷ್ಟು ಟಿಪ್ಸ್ಗಳಿರುತ್ತೆ. ಸೊ ಅದನ್ನ ತಿಳಿಸ್ಕೊಡೋದಾದ್ರೆ ಯಾವ? ಹೌದು, ಡೆಫಿನೆಟ್ಲಿ. ನಾರ್ಮಲಿ ಏನಂದರೆ ಒಬ್ಬ ವ್ಯಕ್ತಿ ಹೃದಯಾಘಾತ ಲಕ್ಷಣಗಳು ಇದ್ದು ಅವರು ಕಾನ್ಷಿಯಸ್ ಆಗಿದ್ದಾರೆ ಅಥವಾ ಪ್ರತಿಕ್ರಿಯಿಸ್ತಿದ್ದಾರೆ ಅಂದರೆ ಅವ್ರನ್ನ ಕೂರಿಸಿ ಒಂದು ಹತ್ರ ಕೂರಿಸ್ಬಿಟ್ಟು, ಅವರು ಡಿಸ್ಕಂಫರ್ಟ್ ಏನೋ ಜಾಸ್ತಿ ಆಗಿದ್ರೆ ಮಲಗಿಸ್ಬೋದು, ಇಲ್ಲಾಂದರೆ ಕೂರಿಸಾದ್ಮೇಲೆ ಆ್ಯಂಬುಲೆನ್ಸ್ ಸರ್ವಿಸಿಗೆ ಕಾಲ್ ಮಾಡ್ತೀರಾ. ಅದಾದಮೇಲೆ ಅಕಸ್ಮಾತ್ ಏನಾದರೂ ನೀವು ಮನೆಯಲ್ಲಿ ಆಸ್ಪ್ರಿನ್ನ ಗುಳಿಗೆ 325 mg ಏನಾದರೂ ಇದ್ದಲ್ಲಿ ನಿಮ್ಮಲ್ಲಿ ಒಂದು ಗುಳಿಗೆ ಅಲರ್ಜಿ ಏನೂ ಇಲ್ಲ, ಕಾಂಟ್ರಾಂಡಿಕೇಶನ್ಸ್ ಏನೂ ಇಲ್ಲ ಅಂದಲ್ಲಿ ಒಂದು ಗುಳಿಗೆ 325 mg ಟ್ಯಾಬ್ಲೆಟ್ನ ಅವ್ರಿಗೆ ಕೊಡ್ಬೋದು. ಅದು ಆಸ್ಪ್ರಿನ್ ಟ್ಯಾಬ್ಲೆಟ್ ಕಾನ್ಷಿಯಸ್ ಇದ್ದಲ್ಲಿ. ಇದೇ ವ್ಯಕ್ತಿ ಹಾಸ್ಪಿಟ್ಲಿಗೆ ಬರೋ ಟೈಮಲ್ಲಿ ಅಕಸ್ಮಾತಾಗಿ ಅವ್ರೇನಾದರೂ ತಲೆ ಸುತ್ತ ಬಂದು ಅಥವಾ ಕಾನ್ಷಿಯಸ್ನೆಸ್ ಹೋಯಿತು ಅಂದಲ್ಲಿ ನಾವು ಯೂಶ್ವಲ್ ಆಗಿ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಒಂದು ಸೀಕ್ವೆನ್ಸ್ ಇದೆ, ಅದನ್ನು ಫಾಲೋ ಮಾಡ್ತೀವಿ, ಅದನ್ನು ತಿಳಿಸ್ಕೊಡ್ತೀನಿ. ಸೊ ನಾರ್ಮಲಿ ಫಸ್ಟು ನಾನು ಹೇಳ್ದಂಗೆ ಹೃದಯಾಘಾತ ಆಗಿ ಅವರೇನಾದರೂ ಮೂರ್ಛೆ ಹೋದರು ಅಂದಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸೀನ್ ಸೇಫ್ಟಿ ಅಂತ ಹೇಳ್ತೀವಿ. ಯಾಕಂದರೆ ಹೃದಯಾಘಾತ ಆಗ ಸ್ಥಳ ಎಲ್ಲಾದರೂ ಇರ್ಬೋದು, ರೋಡ್ ಇರ್ಬೋದು, ಮನೇಲಿರ್ಬೋದು, ಆಫೀಸ್ ವರ್ಕ್ ಪ್ಲೇಸಲ್ಲಿರ್ಬೋದು. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸೀನ್ ಸೇಫ್ಟಿ ಅಂತ ಹೇಳ್ತೀವಿ. ನಾವು ಸುತ್ತಮುತ್ತಲು ಇರೋ ಪ್ಲೇಸು ಸೇಫ್ ಆಗಿದೆಯಾ ಇಲ್ವಾ ಅಂತ ನೋಡಬೇಕಾಗತ್ತೆ. ಮತ್ತು ಹಾರ್ಡ್ ಮತ್ತು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಮಲಗಿಸ್ಬೇಕು ಅವ್ರನ್ನ. ಯಾವ ವ್ಯಕ್ತಿಯೊಬ್ಬರು ಅನ್ಕಾನ್ಷಿಯಸ್ ಆಗಿರ್ತಾರಲ್ಲ, ಹೌದು, ಈ ರೀತಿಯಲ್ಲೇ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಮಲಗಿಸ್ಬೇಕಾಗುತ್ತೆ. ಫ್ಲ್ಯಾಟ್ ಹಾರ್ಡ್ ಸರ್ಫೇಸ್ ಯಾಕೆ ಅಂದರೆ ನಾವು ಕೊಡೋ ಕಂಪ್ರೆಷನ್ಸು ಅಡಿಕ್ವೇಟಾಗಿ ಇರಬೇಕು ಅಂದರೆ ಫ್ಲ್ಯಾಟ್ ಸರ್ಫೇಸ್ ಇರಬೇಕು, ಹಾರ್ಡ್ ಸರ್ಫೇಸ್ ಇರಬೇಕು. ಅನ್ಈವನ್ ಸರ್ಫೇಸಲ್ಲಿ ಮಾಡ್ದಲ್ಲಿ ನಾವು ಮಾಡೋ ಕಂಪ್ರೆಷನ್ಸು ಅಡಿಕ್ವೇಟ್ ಇಲ್ಲದೆ ಹೋಗುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಸೀನ್ ಸೇಫ್ಟಿ ನೋಡಬೇಕು. ಸೀನ್ ಸೇಫ್ ಇದ್ದಲ್ಲಿ ಹೌದು ಹೌದು ಯಾವುದೇ ಫ್ಲ್ಯಾಟ್ ಸರ್ಫೇಸ್ ಮತ್ತು ಫರ್ಮ್ ಸರ್ಫೇಸ್ ಇರಬೇಕು. ಆದಷ್ಟು ಸಾಫ್ಟ್ ಬೆಡ್ ಆಗಲಿ ಅದ್ರ ಮೇಲೆಲ್ಲ ಮಾಡಲಿಕ್ಕೆ ಆ ಥರ ಏನು ಮಾಡೋಕ್ಕೆ ಹೋಗಬಾರ್ದು. ಫ್ಲ್ಯಾಟ್ ಇರಬೇಕು ಸರ್ಫೇಸು, ಫರ್ಮ್ ಸರ್ಫೇಸ್ ಇರಬೇಕು. ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದುಬಿಟ್ಟು ಸೀನ್ ಸೇಫ್ಟಿ. ಒನ್ಸ್ ಸೀನ್ ಸೇಫ್ ಆದಮೇಲೆ ಅವ್ರನ್ನ ಅಪ್ರೋಚ್ ಮಾಡ್ಬೋದು. ನೀವು ಸೀನ್ ಸೇಫ್ ಇದ್ದಲ್ಲಿ ಅಪ್ರೋಚ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನಂದರೆ ಅವರು ಪ್ರತಿಕ್ರಿಯಿಸ್ತಿದ್ದಾರೋ ಇಲ್ವಾ ಅಂತ ನೋಡಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಪ್ರತಿಕ್ರಿಯೆ ಹೇಗೆ ಚೆಕ್ ಮಾಡೋದು ಅಂದರೆ ಅವ್ರ ಭುಜದ ಮೇಲೆ ಗಟ್ಟಿಯಾಗಿ ತಟ್ಟಿ ರೆಸ್ಪಾನ್ಸ್ ಮಾಡ್ತಿದ್ದಾರಾ ಇಲ್ವಾ ಅಂತ ನೋಡಬೇಕು. ಪ್ರತಿಕ್ರಿಯೆ ನೀಡ್ತಿಲ್ಲ ಅಂತ ಅಂದಲ್ಲಿ
ಇಮಿಡಿಯೇಟಾಗಿ ನೀವು ಆ್ಯಂಬುಲೆನ್ಸ್ ಸರ್ವಿಸ್ಗೆ ಕಾಲ್ ಮಾಡಬೇಕಾಗತ್ತೆ. ಸೊ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಪಲ್ಸ್ ಮತ್ತು ಬ್ರೀತಿಂಗ್ ಇದೆಯಾ ಇಲ್ವಾ ಅಂತ ನೋಡಬೇಕಾಗುತ್ತೆ. ಒಂದು ವ್ಯಕ್ತಿಗೆ ಪಲ್ಸ್ ಎಲ್ಲಿದೆ ಅಂತ, ಪಲ್ಸ್ ಅಂದರೆ ನಾಡಿ ಮಿಡ್ತ ಅಂತ, ಯೂಶ್ವಲಿ ಹೃದಯಾಘಾತ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನು ಹೇಳ್ತೀನಿ. ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನಿರುತ್ತಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯ ಸ್ಟಾಪ್ ಆಗೋದು. ಹೃದಯ ಸ್ಟಾಪ್ ಆದಲ್ಲಿ ನಾಡಿ ಮಿಡ್ತಾ ಇರಲ್ಲ. ಸೊ ರೆಸ್ಪಾನ್ಸ್ ಇಲ್ಲದಿದ್ದಲ್ಲಿ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ತೀರಾ, ಅದಾದಮೇಲೆ ಪಲ್ಸ್ ಚೆಕ್ ಮಾಡಬೇಕಾಗತ್ತೆ. ಅಂದ್ರೆ ಇದನ್ನ ರೋಗಿಯ ಕುಟುಂಬಸ್ಥರು ಕೂಡ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಇದು ಬೇಸಿಕ್ ಲೈಫ್ ಸಪೋರ್ಟ್ ಬಂದುಬಿಟ್ಟು ಯಾವುದೇ ಮೆಡಿಕಲ್ ನಾಲೆಜ್ ಏನು ಬೇಕಿಲ್ಲ ಅಥವಾ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಏನಿಲ್ಲ. ಇದು ಜಸ್ಟ್ ನಾಲೆಜ್ ಪ್ಲಸ್ ನಿಮ್ಮ ಹ್ಯಾಂಡ್ಸಲ್ಲೇ ಮಾಡೋಂಥದ್ದು. ಇದು ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ಮಾತ್ರ ನಾನು ಹೇಳ್ತಿದ್ದೀನಿ ಪಲ್ಸ್ ಚೆಕ್ ಹೆಂಗೆ ಮಾಡೋದು ಅಂತ. ಸೊ ಇದು ಬಂದುಬಿಟ್ಟು ಆ್ಯಡಮ್ಸ್ ಆ್ಯಪಲ್ ಅಂತ ಹೇಳ್ತೀವಿ. ಈ ಆ್ಯಡಮ್ಸ್ ಆ್ಯಪಲ್ ಪಕ್ಕ ಈ ಗ್ರೂವಲ್ಲಿ ನಾವು ನೋಡ್ದಲ್ಲಿ ಪಲ್ಸ್ ಚೆಕ್ ಮಾಡ್ಬೋದು. ಆ ಪಲ್ಸ್ ಬಂದುಬಿಟ್ಟು ಕಾರ್ಡಿಯಾಕ್ ಕೆರೋಟಿಡ್ ಪಲ್ಸ್ ಅಂತ ಹೇಳ್ತೀವಿ. ಈ ಕೆರೋಟಿಡ್ ಪಲ್ಸ್ನ ಮಿನಿಮಮ್ 5 ಸೆಕೆಂಡ್ಸ್ ನೋಡಬೇಕಾಗತ್ತೆ. ಆ ಕೆರೋಟಿಡ್ ಪಲ್ಸ್ ಅನ್ನೋದು, ನಾಡಿ ಮಿಡ್ತ ಅನ್ನೋದು ಇಲ್ಲ, ಪ್ಲಸ್ ಬ್ರೀತಿಂಗ್ ಅಂದರೆ ಒಂದು ವ್ಯಕ್ತಿ ಜೀವಂತವಾಗಿದ್ದಾರೆ ಅಂದರೆ ಚೆಸ್ಟ್ ಮೂಮೆಂಟ್ ಇರುತ್ತೆ. ಚೆಸ್ಟ್ ಮೂಮೆಂಟ್ ಮತ್ತು ಪಲ್ಸ್ ಎರಡೂ ನೋಡಬೇಕಾಗತ್ತೆ ಅಟ್ ಎ ಟೈಮ್. ಚೆಸ್ಟ್ ಮೂಮೆಂಟ್ ಇಲ್ಲ, ನಾಡಿ ಮಿಡ್ತ ಇಲ್ಲ ಅಂದಲ್ಲಿ ನಾವು CPR ಅಂತ ಸ್ಟಾರ್ಟ್ ಮಾಡಬೇಕಾಗತ್ತೆ. CPR ಬಂದುಬಿಟ್ಟು ಕಾರ್ಡಿಯೋಪಲ್ಮರಿ ರಿಸೈಸ್ಟೇಷನ್ ಅಂತ. ಸೊ CPRದು ಸೀಕ್ವೆನ್ಸ್ ಬಂದುಬಿಟ್ಟು ಹೆಂಗೆ ಮಾಡೋದು ಅಂದರೆ, ಫಸ್ಟ್ ಬಂದುಬಿಟ್ಟು ಕಂಪ್ರೆಷನ್, ಸೆಕೆಂಡ್ ಏರ್ವೇ, ಥರ್ಡ್ ಬಂದುಬಿಟ್ಟು ಬ್ರೀತಿಂಗ್. ಕಂಪ್ರೆಷನ್, ಏರ್ವೇ ಮತ್ತು ಬ್ರೀತಿಂಗ್. ಫಸ್ಟ್ ಕಂಪ್ರೆಷನ್ ಹೆಂಗೆ ಮಾಡೋದು ಅಂತ ನೋಡೋಣ. ನಾರ್ಮಲಾಗಿ ಚೆಸ್ಟ್ದು ಮಧ್ಯಭಾಗ ಇರುತ್ತಲ್ಲ, ಚೆಸ್ಟ್ ಮಧ್ಯಭಾಗದಲ್ಲಿ ಈ ಮಧ್ಯಭಾಗದ ಲೋವರ್ ಹಾಫಲ್ಲಿ ನಿಮ್ಮ ಅಂಗೈಯನ್ನು ಸ್ಟ್ರೈಟ್ ಇದ್ರ ಮೇಲೆ ಇಟ್ಟು, ಲೋವರ್ ಹಾಫ್ ಆಫ್ ದ ಸೆಂಟ್ರಲ್ ಚೆಸ್ಟಲ್ಲಿಟ್ಟು ಇನ್ನೊಂದು ಕೈಯಲ್ಲಿ ಇಂಟರ್ಲಾಕ್ ಮಾಡಿಬಿಟ್ಟು ಕಂಪ್ರೆಸ್ ಮಾಡೋದು ಮಿನಿಮಮ್ 5 ಸೆಂಟಿಮೀಟರ್ಸ್ ಮಾಡಬೇಕಾಗತ್ತೆ. ಕಂಪ್ರೆಷನ್ ಎಷ್ಟು, ಒಂದು ನಿಮಿಷಕ್ಕೆ 60 ಸೆಕೆಂಡ್ಗೆ 100 to 120 ಟೈಮ್ಸ್ ಮಾಡಬೇಕಾಗತ್ತೆ. ಪ್ರೆಸ್ ಮಾಡ್ತಾ ಇರಬೇಕು. ಕೈ ಯೂಶ್ವಲಿ ಅಂಗೈ ಇರುತ್ತಲ್ಲ, ಅಂಗೈನ ಈ ಲೋವರ್ ಹಾಫ್ ಆಫ್ ದ ಚೆಸ್ಟ್, ಇದು ಚೆಸ್ಟ್ದು ಸೆಂಟ್ರಲ್ ಮಧ್ಯಭಾಗದಲ್ಲಿ ಲೋವರ್ ಹಾಫಲ್ಲಿ ಅಂಗೈಯನ್ನಿಟ್ಟು ಇನ್ನೊಂದು ಕೈನ ಇಂಟರ್ಲಾಕ್ ಮಾಡಿ ನಿಮ್ಮ ಎಲ್ಬೋವನ್ನು ಬೆಂಡ್ ಮಾಡಬಾರ್ದು, ನಿಮ್ಮ ಶೋಲ್ಡರ್ ಪ್ರೆಷರನ್ನು ಹಾಕಿ ಕಂಪ್ರೆಸ್ ಮಾಡಬೇಕಾಗತ್ತೆ. ಸೊ ಯೂಶಲಿ ಪುಷ್ ಹಾರ್ಡ್ ಪುಷ್ ಫಾಸ್ಟ್ ಅಂತ ಹೇಳ್ತೀವಿ. ರೆಸ್ಪಾನ್ಸ್ ಇಲ್ಲದಿದ್ದಲ್ಲಿ ಇದು ಸ್ಟೆಪ್ ಮಾಡಬೇಕಾಗುತ್ತೆ. ರೆಸ್ಪಾನ್ಸ್ ಇಲ್ಲ, ಪಲ್ಸ್ ಇಲ್ಲ, ಬ್ರೀತಿಂಗ್ ಇಲ್ಲ ಅಂದಲ್ಲಿ ಹಾರ್ಟ್ ಸ್ಟಾಪ್ ಆಗಿರುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಆಗಿರುತ್ತೆ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ, ಯೂಶಲಿ ಏನಾಗುತ್ತೆ ಅಂದರೆ ಕಾರ್ಡಿಯಾಕ್ ಅರೆಸ್ಟಲ್ಲಿ ಹಾರ್ಟ್ದು ಪಂಪಿಂಗ್ ಸ್ಟಾಪ್ ಆಗಿರುತ್ತೆ. ನಾವು ಎಕ್ಸ್ಟರ್ನಲಿ ಕಂಪ್ರೆಸ್ ಮಾಡ್ತಾ ಇದ್ದೀವಿ. ಹಾರ್ಟನ್ನು ಕಂಪ್ರೆಸ್ ಮಾಡಿದಲ್ಲಿ ವೈಟಲ್ ಆರ್ಗನ್ಸ್, ಬ್ರೈನ್ ಆಗಲಿ, ಲಂಗ್ಸ್ ಆಗಲಿ, ಕಿಡ್ನಿ ಆಗಲಿ, ಲಿವರ್ಗೆ ಬ್ಲಡ್ ಸಪ್ಲೈ ಸಿಗುತ್ತೆ. ಕಂಪ್ರೆಷನ್ಸ್ ಬಂದುಬಿಟ್ಟು 30 ಕಂಪ್ರೆಷನ್ ಮಾಡ್ತಿರಲ್ಲ, 30 ಕಂಪ್ರೆಷನ್ ಮಾಡಾದಮೇಲೆ ಬ್ರೀತಿಂಗ್ ಕೊಡಬೇಕಾಗುತ್ತೆ, ಬ್ರೆತ್ಸ್. ಸೊ ಬ್ರೆತ್ಸ್ ಯೂಶಲಿ ಹೆಡ್ ಟಿಲ್ಟ್ ಮತ್ತು ಚಿನ್ ಲಿಫ್ಟ್ ಅಂತ ಹೇಳ್ತೀವಿ. ನಾನು ಹೇಳಿದ್ನಲ್ಲ, CPR ಸೀಕ್ವೆನ್ಸ್ ಬಂದುಬಿಟ್ಟು ಕಂಪ್ರೆಷನ್, ಏರ್ವೇ ಮತ್ತು ಬ್ರೀತಿಂಗ್. ಕಂಪ್ರೆಷನ್ ಹೆಂಗೆ ಮಾಡೋದು ಅಂತ ನೋಡಿಸ್ದೆ. ಏರ್ವೇ ಬಂದುಬಿಟ್ಟು ನಾರ್ಮಲಾಗಿ ಒಂದು ವ್ಯಕ್ತಿ ಅನ್ಕಾನ್ಷಿಯಸ್ ಇದ್ದಾರೆ ಅಂದರೆ ಉಸಿರಾಟುವ ದ್ವಾರದಲ್ಲಿ ಬ್ಲಾಕೇಜ್ ಇರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಟಂಗ್ ಫಾಲ್ ಆಗಿಬಿಟ್ಟು ಬ್ಲಾಕೇಜ್ ಇರುತ್ತೆ. ಆ ಉಸಿರಾಟಕ್ಕೆ ತೊಂದರೆ ಆದಲ್ಲಿ ಏನು ಮಾಡಬೇಕು ಅಂದರೆ ಹೆಡ್ ಮತ್ತು ಟಿಲ್ಟ್ ಮತ್ತು ಚಿನ್ ಲಿಫ್ಟ್ ಅಂತ ಹೇಳ್ತೀವಿ. ಹೆಡ್ನ ಬೆಂಡ್ ಮಾಡಿಬಿಟ್ಟು ಚಿನ್ನ ಲಿಫ್ಟ್ ಮಾಡಬೇಕಾಗುತ್ತೆ. ಲಿಫ್ಟ್ ಮಾಡಿ ಮೌತ್ ಮೀತ್ ಬ್ರೀತಿಂಗ್ ಕೊಡಬೇಕಾಗುತ್ತೆ. ಹೆಡ್ ಟಿಲ್ಟ್ ಚಿನ್ ಲಿಫ್ಟ್ ಮಾಡಿದಲ್ಲಿ ಏನಾಗುತ್ತೆ, ಏರ್ವೇ ಓಪನ್ ಆಗುತ್ತೆ. ನಾರ್ಮಲಾಗಿ ಆ ಏರ್ವೇ ಬ್ಲಾಕೇಜ್ ಇರೋದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಮೌತ್ ಟು ಮೌತ್ ದೊಡ್ಡ ಉಸಿರು ತೊಗೊಂಡು ಉಸಿರು ಬಿಡಬೇಕಾಗತ್ತೆ. ಆ ಉಸಿರು ಬಿಟ್ಟಾದಾಗ ಉಸಿರು ಬಿಡಬೇಕಾಗತ್ತೆ. ಆ ಮೂಗನ್ನು ಪಿಂಚ್ ಮಾಡಬೇಕಾಗತ್ತೆ. ಹೋಗ್ದಂಗೆ ಪಿಂಚ್ ಮಾಡಿಬಿಟ್ಟು ಬಾಯಿನ ಓಪನ್ ಮಾಡಿಬಿಟ್ಟು ಬ್ರೆತ್ ಕೊಡಬೇಕಾಗತ್ತೆ. ಆ ಬ್ರೆತ್ ಕೊಡೋ ಟೈಮಲ್ಲಿ ನೀವು ಚೆಸ್ಟ್ ರೈಸ್ ನೋಡಬೇಕಾಗತ್ತೆ. ಅಡಿಕ್ವೇಟಾಗಿ ಚೆಸ್ಟ್ ರೈಸ್ ಆಗಿತ್ತಿದೆ ಅಂದರೆ ಅವ್ರಿಗೆ ನೀವು ಕೊಡ್ತಿರೋ ಬ್ರೆತ್ತು ಸಿಗುತ್ತೆ ಅಂತ. ನಾರ್ಮಲಿ 30 ಕಂಪ್ರೆಷನ್ ಆದಮೇಲೆ 2 ಸತಿ ಈ ಥರ ಬ್ರೆತ್ ಕೊಡಬೇಕಾಗತ್ತೆ. ಹೌದು. ಸೊ ಯೂಶ್ವಲಿ ಇದನ್ನು ಈ ಸ್ಟೆಪ್ ಏನಿದೆ, ಈ ಕಂಪ್ರೆಷನ್ ನೀವು ಆ್ಯಂಬುಲೆನ್ಸ್ನ ಆ್ಯಕ್ಟಿವೇಟ್ ಮಾಡಿರ್ತೀರ. ಸೆಕೆಂಡ್ ಸ್ಟೆಪ್ಪಲ್ಲೇ ಅವರು ಅನ್ಕಾನ್ಷಿಯಸ್ ಆದಲ್ಲಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿರ್ತೀರ. ಆ್ಯಂಬುಲೆನ್ಸ್ ಬರುವವರೆಗೆ ಈ ಸ್ಟೆಪ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಕಂಪ್ರೆಷನ್ಸ್ ಮಾಡ್ತಿರಬೇಕು 30 ಟೈಮ್ಸ್ ಮತ್ತು 2 ಟೈಮ್ ಬ್ರೀತಿಂಗ್ ಕೊಡಬೇಕಾಗುತ್ತೆ. ಸೊ ಕಾನ್ಷಿಯಸ್ ಇದೆ ಅಂದರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಜೊತೆನೇ ಇದ್ದು ಕೂರಿಸ್ಬಿಟ್ಟು, ನಾನು ಹೇಳ್ದಂಗೆ ಆಸ್ಪ್ರಿನ್ ಅನ್ನೋ ಟ್ಯಾಬ್ಲೆಟ್ ಅಕಸ್ಮಾತ್ ಮನೇಲಿ ಇದ್ದರೆ
325 mg ಒಂದು ಟ್ಯಾಬ್ಲೆಟ್ ಬರುತ್ತೆ, ಇಲ್ಲ 150 mg ಮನೇಲಿ ಯಾರಾದರೂ ತೊಗೊಳ್ತಾ ಇರೋದು 2 ಟ್ಯಾಬ್ಲೆಟ್ ಇದ್ದಲ್ಲಿ 2 ಟ್ಯಾಬ್ಲೆಟ್ ಅವ್ರಿಗೆ ಕೊಡಬೇಕಾಗತ್ತೆ, ಆ್ಯಂಬುಲೆನ್ಸಿಗೆ ಕಾಲ್ ಮಾಡಬೇಕು. ಸರ್, ಈಗ ನೀವು ತುಂಬ ಆ ರೀತಿಯ ಎಮರ್ಜೆನ್ಸಿ ಕೇಸ್ಗಳನ್ನು ಅಟೆಂಡ್ ಮಾಡ್ತಾ ಇರ್ತೀರಾ. ಪ್ರತಿಯೊಬ್ಬರು ಕೂಡ ಪುನೀತ್ ರಾಜ್ಕುಮಾರ್ ವಿಚಾರದಲ್ಲಾದಾಗ ಹೇಳ್ತಾ ಇದ್ರು, ಅಟ್ಲೀಸ್ಟ್ ಆಸ್ಪತ್ರೆಗೆ ಬಂದಿರುವಾಗ ಆತನಿಗೆ ಪ್ರಜ್ಞೆ ಇದ್ದಿದ್ರೆ ಬದುಕಿಸೋದು ತುಂಬ. ಯೂಶಲಿ ಏನಾಗುತ್ತೆ ಅಂದರೆ ಒಂದು ಸತಿ ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಸ್ಟಾಪ್ ಆದಲ್ಲಿ ವಿತಿನ್ 3 ಮಿನಿಟ್ಸಲ್ಲಿ ಬ್ರೈನ್ ಡ್ಯಾಮೇಜ್, ಇಸ್ಕಿಮಿಕ್ ಬ್ರೈನ್ ಡ್ಯಾಮೇಜ್ ಸ್ಟಾರ್ಟ್ ಆಗುತ್ತೆ. ಬ್ರೈನ್ಗೆ ಬ್ಲಡ್ ಸಪ್ಲೈ ಇಲ್ದಿದ್ದಲ್ಲಿ 3 ನಿಮಿಷದಿಂದನೇ ಬ್ರೈನ್ ಡೆತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಅರ್ಲಿ ಯಾಕೆ ನಾವು ಈ CPR ಬಗ್ಗೆ ಇಷ್ಟೊಂದು ಸ್ಟ್ರೆಸ್ ಮಾಡ್ತೀವಿ ಅಂದರೆ, ವಿತಿನ್ 3 ಮಿನಿಟ್ಸಲ್ಲಿ ಈ ಮೂರ್ಛೆ ಹೋಗೋ 3 ಮಿನಿಟ್ಸ್ ಒಳಗೆ CPR ಸ್ಟಾರ್ಟ್ ಮಾಡಿದಲ್ಲಿ ಉಳಿಸೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ವಾಟ್ ದೇ ಸೇ ಇಸ್ CPR ನಾವು ಅರ್ಲಿ CPR ಸ್ಟಾರ್ಟ್ ಮಾಡಿದಲ್ಲಿ ಮೋರ್ ದೆನ್ 60% ಚಾನ್ಸಸ್ ಆಫ್ ಸರ್ವೈವಲ್ ವಿಲ್ ಬಿ ದೇರ್. ನಾರ್ಮಲ್ ಏನಂತೀವಿ ಅಂದರೆ 1 ಅವರ್ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಸೊ ಈ ರೀತಿ ಮಾಡಿದಾಗ ಎಷ್ಟು ಅವರ್ ಬದುಕುಳಿಯುವಂತಹ? ಯೂಶಲಿ ಗೋಲ್ಡನ್ ಅವರ್ ಹೋಯ್ತು, ಈಗ ಇಟ್ ಈಸ್ ಪ್ಲಾಟಿನಮ್ 15 ಮಿನಿಟ್ಸ್. ಈ ಕಂಪ್ರೆಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕಾಗಿರೋದು ವಿತಿನ್ 3 ಮಿನಿಟ್ಸ್, ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಒಂದು ವ್ಯಕ್ತಿ ಯಾರಾದರೂ ಕುಸಿದು ಬೀಳ್ತಿದ್ದಾರೆ ಅಂದರೆ ಈ ಸ್ಟೆಪ್ಸ್ ಎಲ್ಲ ಮಾಡಿದಲ್ಲಿ ನಮ್ಗೆ ಗೊತ್ತಾಗುತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ ಇಲ್ವಾ ಅಂತ. ಸೊ ಇಮಿಡಿಯೇಟಾಗಿ ನಾವು CPR ಸ್ಟಾರ್ಟ್ ಮಾಡಿದಲ್ಲಿ ಡೆಫಿನೆಟ್ಲಿ ಸರ್ವೈವಲ್ ಚಾನ್ಸಸ್ ಇಂಪ್ರೂವ್ ಆಗುತ್ತೆ. ಸೊ ಕೊನೆಯದಾಗಿ ಜನರಿಗೆ ಏನು ಸಂದೇಶ ಕೊಡ್ತಾರೆ ಸರ್? ಏನಾಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದಾಗಲೇ ಜನ ಪ್ಯಾನಿಕ್ ಆಗ್ತಾರೆ. ನಾರ್ಮಲಾಗಿ ಯಾರಿಗೂ ಕೂಡ ಡಾಕ್ಟರ್ ಹೊರತುಪಡಿಸಿ ಕಾಮನ್ ಪೀಪಲ್ ಗೊತ್ತಾಗಲ್ಲ. ಸೊ ಏನು ಮೆಸೇಜ್? ಸೊ ಒಂದು ಏನಂದರೆ BLS ಟ್ರೈನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾರಿಗೆ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಹೃದಯ ಬಡಿತ ಸ್ಟಾಪ್ ಆಗಿದೆ, ಅನ್ಕಾನ್ಷಿಯಸ್ ಆಗಿದ್ದಾರೆ ಅಂದರೆ ಈ BLS ಅನ್ನೋದು ಎಲ್ಲರಿಗೂ ಪಬ್ಲಿಕ್ಕಿಗೆ ಗೊತ್ತಿದ್ದಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಈ ಪಬ್ಲಿಕಲ್ಲಿ ಯಾರೋ ಒಬ್ರು ನಡ್ಕೊಂಡು ಹೋಗ್ತಿರ್ತಾರೆ, ಅವ್ರಿಗೆ BLS ಗೊತ್ತಿದೆ ಅಂದರೆ ಇಟ್ ವಿಲ್ ಹೆಲ್ಪ್. ಥ್ಯಾಂಕ್ ಯು ಡಾಕ್ಟರ್. ನಮಸ್ಕಾರ. ಯಾವ ರೀತಿ ಆ ರೋಗಿಯನ್ನು ಹಾರ್ಟ್ ಅಟ್ಯಾಕ್ನಿಂದ ಬಚಾವ್ ಮಾಡ್ಬೋದು ಸಿಂಪಲ್ ಆಗಿ ಅನ್ನೋದನ್ನ ಡಾಕ್ಟರ್ ನಮಗೆ ತಿಳಿಸ್ಕೊಟ್ರು. ಗಣಪಸನ್ ಗಣೇಶ್ ಹಾಗೂ ಗೌಸ್ ಜೊತೆ ಪವಿತ್ರ ಪಡ್ತಲ, ಪಬ್ಲಿಕ್ TV, ಬೆಂಗಳೂರು. ಇವೆಲ್ಲವೂ ಕೂಡ ಅಪ್ಪು ಅವರ ಹೃದಯ ಸ್ತಂಭನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಆತಂಕ ಜಾಸ್ತಿ ಆಗ್ತಿದೆಯಲ್ಲ, ಆ ಆತಂಕ ಜಾಸ್ತಿ ಆಗ್ತಾ ಇರೋದ್ರಿಂದ ಹೃದಯ ಸ್ತಂಭನ ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ ಏನು ಮಾಡಬೇಕು ಅನ್ನುವಂತಹ ಒಂದು ಡೆಮೋವನ್ನು ನಿಮಗೆ ನಾವು ತೋರಿಸಿದ್ವಿ.